ಎಸ್ ಬಾಸ್, ಎಸ್. ಇನ್ನು 5 ನಿಮಿಷದಲ್ಲಿ ನಿಮ್ಮ ಹತ್ರ ತಲುಪ್ತೀನಿ. ನಿಮ್ಗಿಂತ ಮುಂಚೆನೆ ತಲುಪ್ತೀನಿ. ಡೋಂಟ್ ವರಿ ಬಾಸ್. ಈ ಬಾಸು ಮೊದಲೇ ಬಂದ್ಬಿಟ್ಟು ನಮ್ಮೆಲ್ರಿಗೂ ಟಾರ್ಚರ್ ಕೊಡ್ತಾರೆ ಸುಮ್ಮನೆ. ಇವತ್ತು ನಾನು ಲೇಟ್ ಆದರೆ ನನ್ನ ಕೆಲ್ಸಕ್ಕೆ ಕತ್ತರಿ ಬಿದ್ದಂಗೆನೆ. ಅಯ್ಯ ಎಲ್ಲಿ ನೋಡು ಶಿವ, ನನ್ನ ಗಾಡಿದವನು ಹೆಂಗ್ ಮಾಡ್ಬಿಟ್ಟಿದ್ದಾನೆ. ಹಲೋ ಅಂಕಲ್, ನೀವು ರೆಡ್ ಸಿಗ್ನಲ್ ಕ್ರಾಸ್ ಮಾಡಿದ್ರಿ, ಮತ್ತೆ ಸ್ವಾಮಿ ಅಂಕಲ್ನ ಕಾರ್ಗೆ ಡ್ಯಾಶ್ ಹೊಡೆದ್ರಿ. ನೀವು ಸಾರಿ ಕೇಳ್ದೆ ಮತ್ತೆ ಹಾಗೆ ಓಡ್ ಬರ್ತಿದ್ದೀರಾ? ಸರಿ, ಈಗ ಅವ್ರಿಗೆ ಸಾರಿ ಹೇಳಿ. ಏ ಮಗೋ, ನನಗೆ ಮೊದಲೇ ಅರ್ಜೆಂಟ್ ಆಗಿದೆ, ತಲೆ ಕೆಡಿಸ್ಬೇಡ, ಇಲ್ಲ ಅಂದ್ರೆ ಸಿಗದಾಕ್ಬಿಡ್ತೀನಿ ನೋಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಓ, ಏಯ್ ಏನೋ ನೋಡ್ತಾ ಇದ್ಯಾ? ಬಂದು ಹೊಡಿಯೋ ಇವನ್ನ, ಬೇಗ ಬಾರೋ. ಸಾರಿ 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 ಅಣ್ಣ, ತಪ್ಪಾಗೋಯ್ತು. ಬಾಸ್ ಬರ್ತಿದ್ದಾರೆ, ನಾನು ಹೊರಡ್ಬೋದಾ? ಪ್ಲೀಸ್, ಸಾರಿ, ಕ್ಷಮಿಸ್ಬಿಡಿ ಪ್ಲೀಸ್, ಪ್ಲೀಸ್. ಇವರ ಲಾಸ್ನ ತುಂಬಿಸ್ಕೊಟ್ಟು ಹೋಗಿ, ಇಲ್ಲ ಅಂದ್ರೆ ನೀನು ಯಾರೇ ಆಗಿದ್ರು ಒಂದು ಮಾತು ನೆನ್ಪಿಟ್ಕೋ, ಶಿವ ಇರುವಾಗ ವೇದ ಸಿಟಿಲಿ ಯಾರು ಗುಂಡಾಗರ್ದಿ ಮಾಡಕ್ ಆಗಲ್ಲ. ಮಾಡಿದ್ರೆ ಏನಾಗುತ್ತೆ ಅಂತ ನೀನೇ ನೋಡ್ದಲ್ಲ. ಈಗ ಹೋಗು. ಶಿವ, ಥ್ಯಾಂಕ್ ಯು. ಎಸ್ ಎಸ್, ಈ ಪೋರ್ಟ್ ನನಗೆ ಕರೆಕ್ಟ್ ಆಗಿದೆ. ಇವತ್ತಿಂದ 15 ದಿನ ಡೈಲಿ ನನ್ನ ಶಿಪ್ಪಿಂದ ಸ್ಮಗ್ಲಿಂಗ್ ಮಾಡಿರೋ ಚಿನ್ನ ಈ ಪೋರ್ಟಲ್ಲಿ ಇಳಿಯುತ್ತೆ. ಮತ್ತಿಲ್ಲಿಂದ ಬೈ ರೋಡ್ ವೀನಸ್ ಸಿಟಿಗೆ ತಲುಪುತ್ತೆ. ಆದ್ರೆ ಸೊಲೆಮನ್ ಸರ್, ಇದು ವೇದಾ ಸಿಟಿದು, ಇಲ್ಲಿ ನಾವು ಆ ಕೆಲಸ ಮಾಡಲ್ಲ. ನನಗೆ ಯಾವ್ದಾದ್ರು ವಸ್ತು ಬೇಕು ಅಂದ್ರೆ ನಾನು ಅದನ್ನ ಕೇಳೋದಿಲ್ಲ, ಕಿತ್ಕೋತೀನಿ. ನಂಬು ಇಲ್ಲ ಬಿಡು, ನಾನ್ ನಿನ್ನ ಸುಲೇಮಾನ್. ಈ ಪೋರ್ಟ್ನ ವಶ ಮಾಡ್ಕೊಳ್ಳಿ. ಆದರೆ ಆ ರೀತಿ ಹೇಗೆ ಪಾಸಿಬಲ್ ಬಾಸ್? ಪೊಲೀಸ್ನೇನೋ ನಾವು ಹ್ಯಾಂಡಲ್ ಮಾಡ್ತೀವಿ, ಆದರೆ ಇಲ್ಲಿ ಎಲ್ಲದಕ್ಕಿಂತ ತುಂಬ ಡೇಂಜರಸ್ ವ್ಯಕ್ತಿ ಅಂದರೆ ಒಂದು ಚಿಕ್ಕ ಮಗು. ದೊಡ್ಡವ್ರಿಗೂ ಚೆಳ್ಳೆ ಹಣ್ಣು ತಿನ್ಸ್ಬಿಡ್ತಾನ ಅವನು. ತುಂಬಾನೇ ಖತರ್ನಾಕ್. ಅವನ ಸೈಕಲ್ ಅವನಕ್ಕಿಂತಾನೇ ಫಾಸ್ಟ್, ಗಾಳಿಯಲ್ಲೂ ಹಾರುತ್ತದು. ಏನು, ಒಂದು ಮಗು ಗೆದ್ರುಕೋತೀರ ನೀವೆಲ್ಲ? ಅವನ್ ಮಗುವಲ್ಲ, 30-40 ವರ್ಷದವ್ರ ತರ ಆಡ್ತಾನೆ. ಶಿವನ್ನ ನೀವು ಮಗು ಅಂತ ಹೇಳ್ಬೇಡಿ, ಸರಿಯಾಗಿ ಹೊಡಿತಾನೆ. ಇವತ್ ನನಗೂ ಕೂಡ ಸರಿಯಾಗಿ ಹೊಡೆದಿದ್ದಾನೆ. ಮೈಕೆ ಎಲ್ಲ ನೋವುತ್ತಾ ಇದೆ, ಇಬ್ರಿಗೂ ಹೊಡೆದಿದ್ದಾನೆ. ಹಾಗ್ ನೋಡಿದ್ರೆ ಮಗುನ ಸಂಭಾಳಿಸೋದು ನನ್ನ ಎಡಗೈನ ಕೆಲ್ಸ. ಆದ್ರೆ ನನಗಿಲ್ಲಿ ಯಾವುದೇ ಗಲಾಟೆಗಳು, ಹೊಡೆದಾಟ ಬೇಕಾಗಿಲ್ಲ. ಗಲಾಟೆ ಮತ್ತು ಹೊಡೆದಾಟದಿಂದ ನಮ್ ಕೆಲ್ಸ ಹಾಳಾಗತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ತುಂಬಾ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದಂಗೆ ಶಿವನ ಇಲ್ಲಿಂದ 10-15 ದಿನಕ್ಕೆ
ಮಾಯ ಮಾಡಿಸ್ಬಿಡ್ತೀನಿ ಇಲ್ಲಿಂದ. ಒಂದ್ಸರಿ ಸ್ಮಗ್ಲಿಂಗ್ ಮಾಡ್ರು ಎಲ್ಲಾ ಚಿನ್ನನ ಇಲ್ಲಿಂದ ವೀನಸ್ ಸಿಟಿಗೆ ತಲುಪಿಸ್ಬಿಡಿ. ಆಮೇಲೆ ನೋಡ್ಕೋತೀನಿ ಈ ಶಿವನ. ನನಗೆ ಯಾವ್ದಾದ್ರು ವಸ್ತು ಬೇಕು ಅಂದ್ರೆ ಅದನ್ನ ಕೇಳೋದಿಲ್ಲ, ಕಿತ್ಕೊಂಡ್ಬಿಡ್ತೀನಿ. ನಂಬು ಇಲ್ಲ ಬಿಡು, ನಾನ್ ನಿಮ್ ಸುಲೇಮಾನ್. ನೀನ್ ನೋಡು ನಾನು ಏನ್ ಮಾಡ್ತೀನಿ. ಆ ಕೆಂಪ್ ಶೆಟ್ ಹುಡ್ಗ ಇಷ್ಟು ಚಿಕ್ಕ ಮಗು ಕೈಯಲ್ಲಿ ಅದೇ ತಿಂದಿದ್ರ ನೀವು? ನಾಚಿಕೆ ಆಗ್ಲಿಲ್ವಾ? ನಾಚಿಕೆ ಏನೋ ತುಂಬಾ ಆಯ್ತು, ಆದ್ರೆ ಏನ್ ಮಾಡೋದು, ಬರೀ ಒದೆ ತಿನ್ಬೇಕಾಯ್ತಷ್ಟೇ. ಬೇಕಂದ್ರೆ ನೀವು ಹೋಗಿ ಟ್ರೈ ಮಾಡಿ, ಹೆಂಗ್ ಹೊಡಿತೇನೆ ಅಂತ ನೋಡ್ಕೊಳ್ಳಿ ನೀವಿನೇ. ನೀನ್ ನನ್ನೆಲ್ಲರಿಗಿಂತ ಹಳೆ ಮನುಷ್ಯ, ಅದಕ್ಕೆ ನಿನ್ನ ನಂಬ್ತಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ನಂಬ್ತಿರ್ಲಿಲ್ಲ. ನಡೀರಿ, ಆಸ್ ಪರ್ ಪ್ಲಾನ್ ಕೆಲಸ ಶುರು ಮಾಡೋಣ. ಸ್ನೇಹಿತರೆ, ಕ್ಯಾನ್ ಐ ಹ್ಯಾವ್ ಯುವರ್ ಅಟೆನ್ಷನ್? ನೀವೆಲ್ಲ ಇಲ್ಲಿ ಬನ್ನಿ. ನಾನು ಮೌಂಟೇನ್ ಹಿಲ್ ರೆಸಾರ್ಟ್ನ ಮಾಲೀಕ. ನಮ್ಮ ಲಕ್ಕಿ ಡ್ರಾ ಇವಾಗ ನಡೆಸ್ತಾ ಇದ್ದೀವಿ. ರೇವಾ, ಈ ಮೌಂಟೇನ್ ಹಿಲ್ ರೆಸಾರ್ಟ್ ಲಕ್ಕಿ ಡ್ರಾ ಅಂತಂದ್ರೆ ಏನು? ಗೊತ್ತಿಲ್ಲ, ಬಾ ಕೇಳೋಣ. ಸ್ನೇಹಿತರೆ, ಮೌಂಟೇನ್ ಹಿಲ್ ರೆಸಾರ್ಟ್ ನ ಪ್ರಮೋಷನ್ಗೋಸ್ಕರ ನಾನಿವತ್ತಿಲ್ಲಿ ಒಂದು ಲಕ್ಕಿ ಡ್ರಾ ನ ತೆಗಿಸ್ತಾ ಇದ್ದೀನಿ. ಯಾರು ಈ ಲಕ್ಕಿ ಡ್ರಾ ಅಲ್ಲಿ ಗೆಲ್ತಾರೋ ಅವ್ರನ್ನ ಅವ್ರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಮೌಂಟೇನ್ ಹಿಲ್ ರೆಸಾರ್ಟ್ಗೆ 15 ದಿನಗಳಿಗೆ ಫ್ರೀ ಹಾಲಿಡೇ ಟ್ರಿಪ್ಗೆ ಕಳಿಸ್ತೀವಿ. ಎಲ್ರೂ ನಿಮ್ ಹೆಸರುಗಳನ್ನ ಬರೆದ್ಬಿಟ್ಟು ಈ ಲಾಟ್ರಿ ಗ್ಲೋಬ್ ಅಲ್ಲಿ ಹಾಕ್ಬಿಡಿ ಬೇಗ. ಈಗ ತೆಗೆಯಲಾಗತ್ತೆ ಲಕ್ಕಿ ಡ್ರಾ. ನೋಡೋಣ ಯಾರು ತುಂಬಾ ಅದೃಷ್ಟವಂತರು ಅಂತ. ಶಿವ, ಶಿವ ಯಾರು? ಶಿವ ಯಾರು? ಮುಂದೆ ಬನ್ನಿ. ಶಿವ ಇಲ್ಲಿದ್ದಾನೆ. Congratulations, young man. Heartily congratulations. Please come here. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ 15 ದಿನಕ್ಕೆ ಮೌಂಟೇನ್ ಹಿಲ್ ರೆಸಾರ್ಟ್ಗೆ ಕಳಿಸ್ತಿದ್ದೀವಿ. ತಿನ್ನಕ್ಕೆ ಕುಡಿಯಕ್ಕೆ ಇರೋದಕ್ಕೆ ಎಲ್ಲ ಫ್ರೀ. ಮತ್ತೆ ನಿಮ್ಮನ್ನ ಇಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಯಾರಿರೋದಲ್ಲಿ ನನ್ನ ಸೈಕಲ್ ಹತ್ರ? ಹೋ, ಹಾಗಾದ್ರೆ ಯಾರೋ ನನ್ನ ಸೈಕಲ್ನ ಕದಿಯಕ್ ಬಂದಿದ್ದಾರೆ. ಹೀಗಾದ್ರೆ ನಾಳೆ ನನ್ನ ಸೈಕಲ್ನು ಜೊತೆಗೆ ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲಾಂದ್ರೆ ಕಳ್ಳರ ಕಣ್ಣು ಇದ್ರ ಮೇಲೆ ಇರುತ್ತೆ.
ಅನ್ಸುತ್ತೆ ಏನೋ ತೊಂದರೆ ಇದೆ ಅಂತ. ನಾನ್ ನೋಡ್ತೀನಿ. ಅಯ್ಯೋ ಇವನೇ ಓಡ್ತಿದ್ದಾನೆ. ಇವನು ಕೆಳಗ್ ಯಾಕೆ ನೆಗ್ದ? ಅಲ್ಲಿ ಮುಂದೆ ಹೋಗಿ ನೋಡೋಣ. ಹಾಗಾದ್ರೆ ಇದ್ರರ್ಥ ಹೆಲಿಕಾಪ್ಟರು ಕೆಟ್ಟೋಗಿಲ್ಲ, ಅದನ್ನ ಕೆಡ್ಸಿದ್ದಾರೆ. ನೀನ್ ಏನ್ ಹೇಳ್ತಾ ಇದೀಯ ಶಿವ? ನಮ್ಮನ್ನ ಬೇಕು ಅಂತಾನೆ ಊರಿಂದ ದೂರ ಮಾಡಿದಾರಾ? ಹಾ, ನನಗ್ ತುಂಬಾ ಭಯ ಆಗ್ತಿದೆ. ಇಲ್ಲಿ ಏನಾದ್ರೂ ಯಾವ್ದಾದ್ರೂ ಕಾಡು ಪ್ರಾಣಿ ಇದ್ರೆ ನಮ್ ಗತಿ ಏನು? ನಮ್ಗೆ ಏನೂ ಮಾಡಕ್ಕಾಗಲ್ಲ. ಮಾಡ್ಬೇಕಾಗಿರೋ ಎಲ್ಲಾ ಕೆಲ್ಸನ ಕಾಡ್ ಪ್ರಾಣಿಗಳೇ ಬಂದ್ಬಿಟ್ ಮಾಡ್ತವೆ, ಆಯ್ತಾ? ನಂಗ್ ಮೊದ್ಲೇ ಭಯ ಆಗ್ತಿದೆ, ನೀನ್ ತುಂಬಾ ಜಾಸ್ತಿ ಭಯ ಪಡಿಸ್ತೀಯ. ನಂಗ್ ತುಂಬಾ ಭಯ ಆದ್ರೆ ತುಂಬಾ ಹಸಿವು ಕೂಡ ಆಗುತ್ತೆ. ಅಜ್ಜಿ, ಏನಾದ್ರೂ ತಿನ್ನೋಕ್ ತಂದಿದ್ರೆ ಕೊಡಿ. ಆದ್ರೆ ಮಗ, ತಿನ್ನೋದಕ್ಕೆ ಅಂತ ಏನು ತಂದೆ ಇಲ್ವಲ್ಲ. ಅಂದ್ಕೊಂಡಿದ್ದೆ ಅಲ್ಲೇ ರೆಸಾರ್ಟ್ ಅಲ್ಲಿ ಹೋಗಿ ತಿನ್ನೋಣ ಅಂತ. ಈಗ ನಿನಗ್ ತಿನ್ನೋದಕ್ ಕೇಳಿದ್ರೆ ನಾನ್ ಏನ್ ಕೊಡ್ಲಿ? ಚಿಂತೆ ಮಾಡ್ಬಿಡಿ, ಊಟಕ್ಕೆ ನಾನ್ ತಯಾರು ಮಾಡ್ತೀನಿ. ಈಗ ನನ್ನ ಹಾಡಿನ ಚಮತ್ಕಾರ ನೋಡಿ. ಅಯ್ಯೋ, ಗ್ಯಾಸ್ ಬಲೂನ್ ನಿನಗೆ ಬರಲಿಲ್ಲ. ಏನೋ ಪ್ರಾಬ್ಲಮ್ ಇದೆ. ಸರಿ, ಹೆಲಿಕಾಪ್ಟರ್ನ ಓಪನ್ ಮಾಡಿ ನೋಡೋಣ. ಓ, ಇವಾಗ ಗೊತ್ತಾಯ್ತು. ನಮ್ಮನ್ನ ಪೂರ್ತಿ ಪ್ಲಾನಿಂಗ್ ಇಂದ ಇಲ್ಲಿ ಸಿಕ್ಕಾಕ್ಸಿದ್ದಾರೆ. ಯಾರಿಗೋ ಗೊತ್ತಿರುತ್ತೆ ಅನ್ಸುತ್ತೆ ನನ್ನ ಸೈಕಲ್ ಹಾರತ್ತೆ ಅಂತ. ಅದಕ್ಕೆ ರಾತ್ರಿ ಅವನು ಬಂದು ನನ್ನ ಸೈಕಲ್ನ ಹಾಳು ಮಾಡಿದಾನೆ. ಮತ್ತೆ ನಾನು ಅವನ್ನ ಕಳ್ಳ ಅನ್ಕೊಂಡಿದ್ದೆ. ವೇದಾ ಸಿಟಿಯಲ್ಲಿ ಯಾವ್ದಾದ್ರೂ ಅನಾಹುತ ಆಗುತ್ತೆ ಅಂತ ಅನ್ಸುತ್ತೆ. ಇವಾಗ ನಾನು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ ಹೆಲ್ಪ್ ಕೇಳ್ತೀನಿ. ಶಿವ ಎಲ್ಲಿದೀಯಾ? ಎಸ್ 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 ಎಸ್. ಓ ನೋ, ನನಗೆ ಈಗಷ್ಟೇ ಒಂದು ಇನ್ಫಾರ್ಮೇಶನ್ ಸಿಕ್ತು. ವೇದಾ ಸಿಟಿ ಬಂದರ್ನ ಸ್ಮಗ್ಲರ್ಸ್ ಗಳು ಅವ್ರ ವಶಕ್ಕೆ ತಗೊಂಡಿದ್ದಾರೆ. ನಾನು ಹೋಗಿ ನೋಡ್ತೀನಿ ಆ ಸುದ್ದಿ ಸತ್ಯನಾ ಸುಳ್ಳ ಅಂತ. ಹೌದು, ಈ ವಿಷಯ ನಿಜ. ಮತ್ ನೀನು ಜೈಲಿಗೆ ಹೋಗ್ಬೇಕೀಗ ಸ್ವಲ್ಪ ದಿನದ ಮಟ್ಟಿಗೆ. ಶಿವ, ಇವರು ನನ್ನನ್ನೇ ಅರೆಸ್ಟ್ ಮಾಡ್ತಿದ್ದಾರೆ. ಬೇಗ ಬಾ. ಓ ಸರಿ, ಹಾಗಾದ್ರೆ ಇದಾ ವಿಷಯ. ಇದ್ರಿಂದಾನೇ ನಮ್ಮನ್ನ ವೇದಾ ಸಿಟಿಯಿಂದ ಹೊರಗೆ ಕಳ್ಸೋ ಪ್ಲಾನ್ ಮಾಡ್ಲಾಗಿತ್ತು. ವೇದಾ ಸ್ಪೋರ್ಟ್ ನ ಗೂಂಡಾಗಳು ವಶ ಮಾಡ್ಕೊಂಡಿದ್ದಾರೆ. ನಾನ್ ಅಲ್ಲಿಗೆ ಹೋಗ್ಲೇಬೇಕು. ನಾನ್ ಅಲ್ಲಿಗೆ ಹೋಗಿ ನಿಮ್ಗೆ ಯಾರನ್ನಾರು ಸಹಾಯ ಮಾಡೋಕ್ ಕಳಿಸ್ತೀನಿ. ಇಲ್ಲ ಶಿವ, ನೀನ್ ಆ ಕಡೆ ಹೋಗ್ಬೇಡ. ನಾನ್ ನಿನ್ಗೆ ಹೋಗೋದಕ್ ಬಿಡಲ್ಲ. ಶಿವ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ನಿನ್ ಮೇಲೆ ನಮಗೆ ಪೂರ್ತಿ ಭರವಸೆ ಇದೆ. ಅಜ್ಜಿ, ನೀವಲ್ಲಿ ನೋಡ್ಬೇಡಿ, ನೀವ್ ತಲೆ ಸುತ್ತ ಬಿದೋಗ್ತೀರಾ. ಹೌದು ಅಜ್ಜಿ, ನೀವ್ ಅಲ್ಲಿ ನೋಡ್ಬೇಡಿ.
ಹಲೋ, ನಾನು ಶಿವ ಮಾತಾಡ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿ ಬಾರ್ಕ್ಲೆ ಮೌಂಟೇನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪ್ಲೀಸ್ ನಿಮ್ಮ ಹೆಲಿಕಾಪ್ಟರ್ನ ಅಗತ್ಯವಿದೆ. ಎಸ್ ಶಿವ, ಡೋಂಟ್ ವರಿ, ಕರ್ಕೊಂಬರ್ತೀನಿ ಅವ್ರನ್ನ. ಇದೇ ರೀತಿ ದಿನ ಚಿನ್ನಗಳ ಬಾಕ್ಸಸ್ ಬರ್ತಾ ಇರುತ್ತೆ, ಇನ್ನು 15 ದಿನದವರೆಗೂ. ಅದಾದ್ಮೇಲೆ ನಾವು ಇಲ್ಲಿಂದ ಎಂದೆಂದಿಗೂ ಮಾಯ ಆಗ್ಬಿಡ್ತೀವಿ. ಯಾವ ರೀತಿ ನಿಮ್ ಶಿವ ಮಾಯ ಆಗಿದನೋ ಹಾಗೆ. ಏನ್ ಹೇಳಿದ್ರಿ? ಆ ಮಗು ತುಂಬಾ ಕಿಲಾಡಿ ಅಂತನ, ಭಯಾನಕ ಅಂತನ? ಒಂದ್ ಮಗುವಿಂದ ಹೆದರ್ಕೊಂಡ್ರ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಿವ ಅಂತ ನನ್ನ ಹೆಸರು. ನಂಬು ಇಲ್ಲ ಬಿಡು, ನಾನ್ ನಿನ್ನ ಸುಲೇಮಾನ್. ಹಿಡೀರಿ ಅವನ್ನ, ಮುಗಿಸ್ಬಿಡಿ. ಸರಿ ಬಾಸ್. ಈಗ ಗೊತ್ತಾಗತ್ತ ಅವ್ರಿಗೆ. ಏನ್ ನೋಡ್ತಾ ಇದೀಯಾ? ಒಂದ್ ಮಗು ಇಷ್ಟೆಲ್ಲ ಹಾಳು ಮಾಡ್ಬಿಡ್ತು. ಹೊಡಿ ಅವನ್ಗೆ. ನಾನು ಈಗಾಗ್ಲೇ ತಿಂದಾಗಿದೆ, ಈಗ ನಿಮ್ ಸರ್ದಿ ಬಾಸ್. ನಾನ್ ಯಾರಿಂದನೂ ಸೋಲ್ ಒಪ್ಕೊಳ್ಳಲ್ಲ. ಒಂದು ಸಾಮಾನ್ಯ ಮಗು ನನ್ ಪ್ಲಾನ್ ಎಲ್ಲ ಹಾಳು ಮಾಡೋದಕ್ ಸಾಧ್ಯ ಇಲ್ಲ.
ಎಲ್ಲಿದ್ದಾರೆ ಎಲ್ಲಿದ್ದಾರೆ ಆ ಸ್ಮಗ್ಲರ್ಸ್? ಒಬ್ಬೊಬ್ಬರನ್ನು ಬಿಡಲ್ಲ, ಜೈಲಿಗೆ ಹಾಕ್ಬಿಡ್ತೀನಿ. ಎಲ್ಲಿದ್ದಾರೆ? ಹೈ, ಸಿಂಗ್ ಸರ್ ಅವರೆಲ್ಲ ಮೊದ್ಲೇ ಗುಡ್ಡೆ ಆಗೋಗಿದ್ದಾರೆ. ಯಾಕೆ ಲೇಟ್ ಆಯ್ತು? ಹೇಗ್ ಲೇಟ್ ಆಯ್ತು? ಹೇಗಾಯ್ತು ಅಂತ ಹೇಳಿ. ಎದ್ದೇಳು ಎದ್ದೇಳು, ಒಬ್ಬೊಬ್ರನ್ನು ಬಿಡಲ್ಲ. ನನ್ನ ಏರಿಯಾದಲ್ಲಿ ಸ್ಮಗ್ಲರ್ಸ್ಗಳು ಬಿಡಲ್ಲ, ಒಬ್ರನ್ನು ಬಿಡಲ್ಲ. ಎದ್ದೇಳು.